ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸಾಫ್ಟ್ ಆದಂತಹ ಸನ್ನಾಸ್ ಅಥವಾ ಮಂಗಳೂರು ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಬೆಣ್ಣೆ ಥರ ಕರಗುವಂತಹ ಇಡ್ಲಿ. ಒಂದೇ ಒಂದು ಸಾರಿ ಇದೇ ರೀತಿ ಇಡ್ಲಿಯನ್ನು ಟ್ರೈ ಮಾಡಿ ನೋಡಿ, ಸೂಪರ್ ಆಗುತ್ತೆ. ಆಮೇಲೆ ನೀವು ಇದೇ ರೆಸಿಪಿಯನ್ನು ಕಂಟಿನ್ಯೂ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಇಡ್ಲಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮೊದಲು ನಮಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಬೌಲಿಗೆ ನಾನು ಈ ಥರ ಕಪ್ಪಲ್ಲಿ 2 ಕಪ್ ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ಅಂದರೆ ಬಾಯ್ಲ್ ರೈಸ್ ನಮಗೆ ಸಿಗುತ್ತೆ ನೋಡಿ, ರೇಷನ್ ಅಂಗಡಿಯಿಂದ ಅನ್ನ ಮಾಡುವಂತಹ ಅಕ್ಕಿ, ಅದು 2 ಕಪ್ ತಗೊಂಡಿದ್ದೀನಿ. ಈ ಅಕ್ಕಿ ನಿಮ್ಮ ಹತ್ರ ಇಲ್ಲಾಂದರೆ, ರೇಷನ್ ಅಕ್ಕಿ ಇಲ್ಲ ಅಂದರೆ ಅಂಗಡಿಯಲ್ಲಿ ಕಟ್ ಸಾಂಬಾರ್ ರೈಸ್ ಅಂತ ಸಿಗುತ್ತೆ, ಅಥವಾ ಅದಕ್ಕೆ ಕೆಲವರೆಲ್ಲ ಟೈಗರ್ ರೈಸ್ ಅಂತಲೂ ಹೇಳ್ತಾರೆ. ಅದು 2 ಕಪ್ ತಗೊಂಡ್ರೆ ಸಾಕು. ಇಲ್ಲಾಂದರೆ ಇಡ್ಲಿ ರೈಸ್, ನಾವು ಇಡ್ಲಿ ಮಾಡಲಿಕ್ಕೆ ಉಪಯೋಗಿಸುವಂತಹ ಇಡ್ಲಿ ರೈಸ್ ಇದೆಯಲ್ಲ, ಆ ಇಡ್ಲಿ ರೈಸ್ ತಗೊಂಡ್ರೂ ಆಗುತ್ತೆ. ನಾನಿಲ್ಲಿ ರೇಷನ್ ಅಂಗಡಿಯಿಂದ ಸಿಕ್ಕಿರುವಂತಹ ಅಕ್ಕಿ 2 ಕಪ್ ತಗೊಂಡಿದ್ದೀನಿ. ಇದು ಬಾಯ್ಲ್ ರೈಸ್. ಇದಕ್ಕೆ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ಸಹ ಸೇರಿಸಬೇಕು. ಬೆಳ್ತಿಗೆ ಅಕ್ಕಿ ಅಂದರೆ ನಾವು ದೋಸೆ ಮಾಡುವಂತಹ ದೋಸೆ ಅಕ್ಕಿ. ಅಕ್ಕಿಯನ್ನು ಚೆನ್ನಾಗಿ 2-3 ಸರ್ತಿ ತೊಳೆದು ಬೇಕಾದಷ್ಟು ನೀರನ್ನು ಹಾಕಿ 5 ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಇನ್ನು ಬೇರೆ ಒಂದು ಪಾತ್ರೆಯಲ್ಲಿ ಇದೇ ರೀತಿ ಒಂದು ಚಮಚದಲ್ಲಿ 2 ಚಮಚ ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಈ ಇಡ್ಲಿ ಮಾಡುವಾಗ ನಾವು ಜಾಸ್ತಿ ಉದ್ದಿನ ಬೇಳೆ ಹಾಕೋದಿಲ್ಲ, 2 ಚಮಚ ಉದ್ದಿನ ಬೇಳೆ ಸಾಕು. ಅದೇ ಚಮಚದಲ್ಲಿ 2 ಚಮಚ ಸಾಗು ಅಂದರೆ ಸಬ್ಬಕ್ಕಿ, ನಾವು ಪಾಯಸ ಎಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೀವಲ್ಲ, ಆ ಸಬ್ಬಕ್ಕಿಯನ್ನು 2 ಚಮಚ ತಗೋಬೇಕು. ನಾವು ಇಡ್ಲಿ ಮಾಡುವಾಗ, ದೋಸೆ ಮಾಡುವಾಗ, ಅಪ್ಪಂ ಮಾಡುವಾಗೆಲ್ಲ ಸಬ್ಬಕ್ಕಿಯನ್ನು ಸೇರಿಸಿ ನಾವು ಮಾಡಿದರೆ ತುಂಬ ಸಾಫ್ಟ್ ಆಗುತ್ತೆ. ಅದೇ ರೀತಿ ಕಲರ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಚೆನ್ನಾಗಿ 2-3 ಸರ್ತಿ ಕ್ಲೀನ್ ಮಾಡಿ ಇದನ್ನು ಸಹ 5 ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಮ್ಮದು ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ನಾನು 6 ಗಂಟೆ ನೆನೆಸಿದ್ದೀನಿ. ಆ ಬಾಯ್ಲ್ ರೈಸೆಲ್ಲ ಒಂದು 6 ಗಂಟೆ ನೆನೆದ್ರೇ ಚೆನ್ನಾಗಿ ನೆನೆದು ನಮಗೆ ನೈಸಾಗಿ ರುಬ್ಬಲಿಕ್ಕೆ ಸಾಧ್ಯ ಆಗೋದು. ಅದೇ ರೀತಿ ನಾವು ಉದ್ದಿನಬೇಳೆ ಮತ್ತು ಸಬ್ಬಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ವಲ್ಲ, ಅದು ಸಹ ಚೆನ್ನಾಗಿ ನೆನೆದಿದೆ. ಇನ್ನು ಮಿಕ್ಸಿ ಜಾರಿಗೆ ಫಸ್ಟಿಗೆ ಸಬ್ಬಕ್ಕಿ ಮತ್ತು ಉದ್ದಿನಬೇಳೆಯನ್ನು ಹಾಕಿ ರುಬ್ಬಬೇಕು. ಆಮೇಲೆ ಅದೇ ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ಸಹ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನೆಲ್ಲ ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸಬೇಕು. ನೀರು ಸಾಮಾನ್ಯ ಇಡ್ಲಿ ಹಿಟ್ಟಿನ ಹದಕ್ಕೇ ಇರಬೇಕು. ಇನ್ನಿದಕ್ಕೆ ಒಂದು 1/4 ಚಮಚದಷ್ಟು ಈಸ್ಟನ್ನು ಸೇರಿಸಬೇಕು. ನಿಮ್ಮ ಹತ್ರ ಶೇಂದಿ ಇದ್ದರೆ ಈಸ್ಟ್ ಬದಲು ಶೇಂದಿಯನ್ನು ಸೇರಿಸಿದರೂ ಆಗುತ್ತೆ. ನಾನಿಲ್ಲಿ ಈಸ್ಟನ್ನು ಸೇರಿಸಿದ್ದೀನಿ. ಈಸ್ಟ್ ಜೊತೆಯಲ್ಲೇ ನಾವು 1 ಚಮಚ ಸಕ್ಕರೆಯನ್ನು ಸಹ ಸೇರಿಸಬೇಕು. ಇನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿವಾಗ 2-3 ಬ್ಯಾಚಾಗಿ ಅಕ್ಕಿಯನ್ನು ರುಬ್ಬಿರ್ತೀವಿ. ಸಾಗು ಮತ್ತು ಉದ್ದಿನಬೇಳೆನ ಫಸ್ಟಿಗೆ ರುಬ್ಬಿದ್ದೀವಿ, ಆಮೇಲೆ ಅಕ್ಕಿಯನ್ನು ರುಬ್ಬಿ ಸೇರಿಸಿವಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಇದನ್ನು ಮಿಕ್ಸ್ ಮಾಡಿ ಕವರ್ ಮಾಡಿ ಓವರ್ ನೈಟ್ ರೆಸ್ಟ್ ಆಗಲಿಕ್ಕೆ ಬಿಡಬೇಕು, ಅಥವಾ 5 ರಿಂದ 6 ಗಂಟೆ ರೆಸ್ಟ್ ಆದರೆ ಸಾಕು. ನಾನು ಯಾವಾಗಲೂ ಹಿಟ್ಟನ್ನು ರುಬ್ಬಿಡುವಾಗ ತಳದಲ್ಲಿ ಇದೇ ರೀತಿ ಒಂದು ಪಾತ್ರೆಯನ್ನು ಇಟ್ಟು ಹಿಟ್ಟನ್ನು ತೆಗೆದಿಡ್ತೀನಿ. ಇನ್ ಕೇಸ್ ಒಮ್ಮೊಮ್ಮೆ ಸ್ವಲ್ಪ ಸೆಕೆ ಜಾಸ್ತಿ ಇದ್ದ ಟೈಮಲ್ಲಿ ಹಿಟ್ಟು ಉಬ್ಬಿ ಬೀಳುತ್ತೆ ನೋಡಿ, ಆವಾಗ ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇಟ್ಟು ಬಿಡ್ತೀನಿ. ನೋಡಿ, ಬೆಳಿಗ್ಗೆ ಆಗುವಾಗ ಹಿಟ್ಟೇನು ಉಬ್ಬಿ ಕೆಳಗಡೆ ಬೀಳಲಿಲ್ಲ, ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಹಿಟ್ಟು ಉಬ್ಬಿ ಬಂದಿದೆ ಅಂತ. ನಾನಿವಾಗ ಬೆಳಿಗ್ಗೆ ತಿಂಡಿಗೋಸ್ಕರ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ. ರಾತ್ರಿ ರುಬ್ಬಿಟ್ಟಿದ್ದೆ, ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನಿದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಜಾಸ್ತಿ ತುಂಬ ಹಾರ್ಡಾಗಿ ನಾವು ಉಬ್ಬಿದ ಹಿಟ್ಟನ್ನು ಮಿಕ್ಸ್ ಮಾಡಬಾರ್ದು. ಉಪ್ಪು ಸೇರಿಸಿ ಲೈಟಾಗಿ ಒಂದೇ ಡೈರೆಕ್ಷನಲ್ಲಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಇನ್ನು ಇದನ್ನು ಮುಚ್ಚಿ ಒಂದು 10 ನಿಮಿಷ ಸೈಡಲ್ಲಿ ಇಡಬೇಕು, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇನ್ನೂ ನಮ್ಮದು ಹಿಟ್ಟು ಸಾಫ್ಟ್ ಆಗುತ್ತೆ. ಆ ಟೈಮಲ್ಲಿ ನಮ್ಮದು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆಯನ್ನೆಲ್ಲ ಹಚ್ಚಿ ರೆಡಿ ಮಾಡೋಣ. ನೋಡಿ, ನಾನಿವಾಗ ಒಂದು 10 ನಿಮಿಷ ಬಿಟ್ಟಿದ್ದೆ, ಹಿಟ್ಟು ಇನ್ನೂ ಸ್ವಲ್ಪ ಇದೇ ರೀತಿ ಸಾಫ್ಟಾಗಿ ಉಬ್ಬಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಹಿಟ್ಟಿನಿಂದ ನಾವು ದೋಸೆ ಮಾಡಿದರೂ ಸಹ
ಸೂಪರ್ ಆಗುತ್ತೆ. ಇಡ್ಲಿ ಮಾಡಿದರೆ ಸಹ ಚೆನ್ನಾಗೇ ಬರುತ್ತೆ. ನೋಡಿ ನಾನಿವಾಗ ಫಸ್ಟಿಗೆ ಎಣ್ಣೆನೆಲ್ಲ ಹಾಕಿ ಇಟ್ಟಿದ್ದೆ. ಇನ್ನು ನಮಗೆ ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟನ್ನು ಹಾಕೋಣ. ಸಾಮಾನ್ಯ ಇದೇ ರೀತಿ ಪಾತ್ರೆಯಲ್ಲಿ ಮಂಗಳೂರು ಇಡ್ಲಿಯನ್ನು ಮಾಡೋದು ಸನ್ನಾಸ. ಈ ಥರ ಸಣ್ಣ ಸಣ್ಣ ಪಾತ್ರೆ ಇಲ್ಲ ಅಂದರೆ ನಾರ್ಮಲ್ ನಾವು ಮಾಡುವ ಇಡ್ಲಿ ಪಾತ್ರೆಯಲ್ಲಿ ಸಹ ನಮಗೆ ಈ ಇಡ್ಲಿಯನ್ನು ಮಾಡ್ಬೋದು. ಹಿಟ್ಟನ್ನು ಹಾಕುವಾಗ ಒಂದು 3/4 ಭಾಗದಷ್ಟು ಮಾತ್ರ ಹಿಟ್ಟನ್ನು ಹಾಕಬೇಕು. ಅಂದರೆ ಇಡ್ಲಿ ಅದು ಉಬ್ಬಿ ಮೇಲೆ ಬರುತ್ತಲ್ಲ. ನೋಡಿ ಹಿಟ್ಟನ್ನೆಲ್ಲ ಹಾಕಿದಾಯಿತು. ನಾನಿಲ್ಲಿ ಫಸ್ಟಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದೀಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದಿಬೇಕು. ಕುದಿದು ಆ ಬಿಸಿ ಈ ಥರ ಬಿಸಿ ಬರ್ತಾ ಇರಬೇಕು. ಆವಾಗ ನಾವು ಈ ಹಿಟ್ಟನ್ನು ನಮ್ಮದು ಇಡ್ಲಿಯನ್ನು ಇಡಬೇಕು. ಆವಾಗ ನಾವು ಈ ಇಡ್ಲಿ ಪಾತ್ರೆ ಇಟ್ಟ ತಕ್ಷಣ ಬಿಸಿ ತಾಗಿದರೆ ಅದು ಬೇಗ ಉಬ್ಬಿ ಬರಲಿಕ್ಕೆ ಮತ್ತು ಅದು ಸಾಫ್ಟ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಇದನ್ನು ಮುಚ್ಚಿಟ್ಟು ಒಂದು 20 ನಿಮಿಷ ನಾವು ಬೇಯಿಸಬೇಕು. ನೋಡಿ ನಾನಿವಾಗ ಇಡ್ಲಿಯನ್ನು ಇಟ್ಟು 20 ನಿಮಿಷ ಆಯಿತು. ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಮಗೆ ಬೆಂದಿದೆ ಅಂತ ನೋಡಬೇಕಂದ್ರೆ ಕೈ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿ ಮುಟ್ಟಿ ನೋಡಿ, ಅಂಟದಿದ್ದರೆ ಇಡ್ಲಿ ಎಲ್ಲ ಬೆಂದಿದೆ ಅಂತ. ಇನ್ನು ನಿಮಗೆ ಪ್ಲೇಟಲ್ಲಿ, ಸ್ಟೀಲಿದ್ದು ಪ್ಲೇಟಲ್ಲಿ, ಅಗಲ ಇರುವ ಪಾತ್ರೆ ಪ್ಲೇಟಲ್ಲಿ ಎಣ್ಣೆ ಹಚ್ಚಿ ಈ ಹಿಟ್ಟನ್ನು ಹಾಕಿ ಇಡ್ಲಿ ಮಾಡಿದರೂ ಚೆನ್ನಾಗಿ ಆಗುತ್ತೆ. ಆ ಇಡ್ಲಿಯನ್ನು ಕಟ್ ಮಾಡಿ ಸಹ ನಮಗೆ ಉಪಯೋಗಿಸ್ಬೋದು. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ಇಡ್ಲಿಯನ್ನು ಬಿಡಿಸೋಣ. ನೋಡಿ ಕೈಯಲ್ಲೇ ನಮಗೆ ಬಿಡಿಸ್ಬೋದು. ಚೂರು ಸಹ ಕೆಳಗಡೆ ಅಂಟುವುದಿಲ್ಲ. ಪಾತ್ರೆಯಲ್ಲಿ ಚೂರು ಸಹ ಆಗಿಲ್ಲ. ಎಷ್ಟು ಕ್ಲೀನಾಗಿ ನಮ್ಮದು ಇಡ್ಲಿ ಪಾತ್ರೆ ಸಹ ಎಷ್ಟು ಕ್ಲೀನಾಗಿದೆ ಅಂತ ನೋಡಿ. ಸೂಪರ್ ಆಗುತ್ತೆ. ಒಂದು ಸಾರಿ ಇದೇ ರೀತಿ ಇಡ್ಲಿಯನ್ನು ಟ್ರೈ ಮಾಡಿ ನೋಡಿ. ನಾವಿವಾಗ ಹಬ್ಬ ಯಾರಾದರೂ ನೆಂಟರು ಬಂದಾಗೆಲ್ಲ ಮಾಡಿದರೆ ಚಿಕನ್ ಕರಿ ಜೊತೆ, ಸಾಂಬಾರು, ಚಟ್ನಿ ಜೊತೆ ಎಲ್ಲ ಸೂಪರ್ ಆಗುತ್ತೆ ಈ ಇಡ್ಲಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ.